ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧು ಭಗಿನಿಯರಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಾ, ವಿಶೇಷವಾಗಿ ಈ ದಿನ ಗುರುವಾರ ಮೇಷರಾಶಿಯವರಿಗೆ ವಿಶೇಷವಾದಂತಹ ದಿನವಾಗಿ ಕೂಡಿರುವಂಥದ್ದು. ರವಿ, ಬುಧ, ಚಂದ್ರ ಮತ್ತು ರಾಹು ಇಷ್ಟು ಗ್ರಹಗಳ ಮಿಲನವಾಗುವಂತಹ ದಿನಗಳು ವಿಶೇಷವಾಗಿ ಬರುತ್ತೆ ಮೇಷರಾಶಿಯವರಿಗೆ. ಸ್ವಲ್ಪ ಮನಸ್ಸು ಚಂಚಲತೆಯಿಂದ ಇರುವಂಥದ್ದು, ಆಗುವಂಥ ಕೆಲಸಗಳನ್ನು ಕೆಡಿಸುವಂಥ ವ್ಯಕ್ತಿಗಳು ಸೃಷ್ಟಿಯಾಗುವಂಥದ್ದು, ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂತಹ ಜನಗಳು ಬರುವಂಥದ್ದು, ಈ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕು. ದುಡುಕಿ ಮಾತನಾಡುವಂತಹ ದಿನಗಳಾಗಬಹುದು. ಅದರಿಂದ ಸ್ವಲ್ಪ ವ್ಯವಹಾರಗಳು ಕೆಡುವಂಥ ದಿನಗಳಾಗಬಹುದು. ಅದಕ್ಕೆ ಎಚ್ಚರಿಕೆಯನ್ನು ವಹಿಸಿ ಮೇಷರಾಶಿಯವರು ಅಂತ ಹೇಳ್ತಾ, ವೃಷಭ ರಾಶಿಯವರಿಗೆ ಯಥಾಸ್ಥಿತಿ ತುಂಬ ಪ್ರಶಸ್ತವಾಗಿರುವಂಥದ್ದು ಶುಕ್ರ ಗ್ರಹ. ವೃಷಭ ರಾಶಿಯವರ ಅಧಿಪತಿಯೇ ಶುಕ್ರನಾಗೋದ್ರಿಂದ ಉಚ್ಚ ಸ್ಥಾನದಲ್ಲಿ ಗುರು ಶುಕ್ರ ಸೇರಿಕೊಳ್ಳೋದ್ರಿಂದ ನೀವು ಮಾಡುವಂಥ ವ್ಯವಹಾರಗಳೆಲ್ಲವೂ ಸಹ ಪ್ರಶಸ್ತವಾಗಿರುತ್ತೆ, ಬಹಳ ಕೈಗೂಡುವಂಥದ್ದು. ನಿಮ್ಮ ಆಲೋಚನೆಯೂ ಚೆನ್ನಾಗಿರುತ್ತೆ. ನೀವು ಮಾಡುವಂಥ ವ್ಯವಹಾರವೂ ದೊಡ್ಡ ಮಟ್ಟದ ಲಾಭ ತಂದು ಕೊಡುವಂತಹ ದಿನವಾಗಿರುತ್ತೆ. ಮತ್ತು ಹೊಸ ಕೆಲಸಗಳು ಬರುವಂಥದ್ದು, ಕೋರ್ಟು ಕಚೇರಿಗಳಿದ್ದರೆ ಜಯಕಾಲ ನಿಮ್ಮದೇ ಆಗುವಂಥದ್ದು, ಸರ್ಕಾರಿ ಕೆಲಸಗಳಂತ ಉತ್ತಮವಾದಂತಹ ವಾತಾವರಣ ನಿರ್ಮಾಣವಾಗುವಂಥ ದಿನ ವೃಷಭ ರಾಶಿಯವರಿಗೆ ಆಗಿರುತ್ತೆ. ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಿಥುನ ರಾಶಿಯವರಿಗೆ ಯೋಚನಾ ಶಕ್ತಿಗಳು ಜಾಸ್ತಿ ಆಗುತ್ತೆ. ತುಂಬ ಯೋಚನೆಯನ್ನು ಮಾಡ್ತೀರಿ. ವ್ಯವಹಾರಗಳು ಸಾಧಾರಣವಾಗಿ ನಡೀತಾ ಇರುತ್ತೆ. ಹಣಕಾಸಿನ ಸ್ಥಿತಿಯಲ್ಲಿ ಸಾಧಾರಣ ಮಟ್ಟದ ಅನುಕೂಲಗಳಾಗ್ತಿರ್ತದೆ. ವ್ಯವಹಾರಾದಿಗಳು ಸಹ ಸಾಧಾರಣ ಮಟ್ಟದಲ್ಲಿ ಆಗ್ತಾ ಇರುತ್ತೆ. ನಿಮ್ಮ ವ್ಯವಹಾರಗಳು ದೊಡ್ಡ ಮಟ್ಟದಲ್ಲಿದ್ದಾಗ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಣ್ಣ ಬದಲಾವಣೆಗಳಾಗಿ ಸ್ವಲ್ಪ ಯೋಚನಾ ಶಕ್ತಿಗಳು ಜಾಸ್ತಿ ಆಗುವಂತಹ ವಾತಾವರಣಗಳು ನಿರ್ಮಾಣವಾಗಬಹುದು. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಮತ್ತು ನಿಮಗೆ ವಿಶೇಷವಾಗಿ ಅಧಿಪತಿಯಾದಂಥವನು ಬುಧಗ್ರಹ. ನೀವು ವಿಶೇಷವಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಾಯಂಕಾಲದಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ. ಇನ್ನೂ ದೊಡ್ಡ ಮಟ್ಟದ ಅನುಕೂಲಗಳಾಗುವಂಥ ದಿನಗಳು ನಿಮ್ಮದಾಗುತ್ತೆ. ಮತ್ತು ಕರ್ಕಾಟಕ ರಾಶಿಯವರಿಗೆ ಗುರುವಿನ ಸ್ಥಾನ ತುಂಬ ಪ್ರಶಸ್ತವಾಗಿರೋದ್ರಿಂದ ನೀವು ಮಾಡುವಂಥ ವ್ಯವಹಾರಗಳು ದೊಡ್ಡ ಮಟ್ಟದ ಅನುಕೂಲವನ್ನು ಮಾಡಿಕೊಡುತ್ತೆ. ದೊಡ್ಡ ಮಟ್ಟದ ವ್ಯವಹಾರ ನಡೆಯುವಂಥದ್ದು, ಆರ್ಥಿಕ ಸ್ಥಿತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಲಾಭ ಸಿಗುವಂಥದ್ದು, ನೀವು ಮಾಡುವಂಥ ವ್ಯವಹಾರದಲ್ಲಿ ಸ್ನೇಹಿತರ, ಬಂಧು ಬಾಂಧವರ, ಸಹಪಾಠಿಗಳ ಸಹಕಾರ, ಸಹಯೋಗ ದೊಡ್ಡ ಮಟ್ಟದ ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ಕರ್ಕಾಟಕ ರಾಶಿಯವರಿಗೆ ಹೇಳಬಹುದು. ಅದೇ ರೀತಿಯಾಗಿ ಸಿಂಹರಾಶಿಯವರಿಗೆ ಸ್ವಲ್ಪ ಕೋಪದ ವಾತಾವರಣ ಜಾಸ್ತಿ ಇರುತ್ತೆ. ದುಡುಕು ವ್ಯವಹಾರಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಅದೇ ರೀತಿಯಾಗಿ ಸೋಂಬೇರಿತನವೂ ಸಹ ನಿಮ್ಮನ್ನು ಕಾಡ್ತಾ ಇರುತ್ತೆ. ಈ ಸೋಂಬೇರಿತನವನ್ನು ಬಿಟ್ಟು ಮಾಡುವ ವ್ಯವಹಾರಗಳಿಗೆ ಒಂದು ಮುಂಚಿತವಾಗಿಯೇ ಯೋಚನೆಯನ್ನು ಮಾಡಿ ಅದಕ್ಕೊಂದು ಪ್ಲ್ಯಾನ್ ಮಾಡಿಕೊಂಡು ನೀವು ವ್ಯವಹಾರವನ್ನು ಮಾಡಿದಾಗ ಅನುಕೂಲವಾಗುತ್ತೆ. ಕೋಪದ ವಾತಾವರಣ ಕಡಿಮೆ ಮಾಡಿಕೊಂಡು ಈಗ ಮಾಡುವುದಕ್ಕೆ ಈಗ ಪ್ರಿಪೇರ್ ಆಗೋದಕ್ಕಿಂತಲೂ ಸಹ ನಾಳೆ ದಿನಕ್ಕೆ ಈ ದಿನವೇ ಪ್ರಿಪೇರ್ ಆಗುವಂಥದ್ದು ಸೂಕ್ತ. ಆವಾಗ ನಿಮಗೆ ಅದು ಲಾಭ ಸಿಗುವಂಥದ್ದು, ವ್ಯವಹಾರ ಕೈಗೂಡುವಂಥ ದಿನಗಳು ನಿಮ್ಮದಾಗುತ್ತೆ ಅಂತ ಸಿಂಹರಾಶಿಯವರಿಗೆ ಹೇಳ್ಬೋದು. ಅದೇ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಮದುವೆ ಮುಂಜಿ ವ್ಯವಹಾರಗಳಿಗೆ ತುಂಬ ಪ್ರಶಸ್ತವಾಗಿರುತ್ತೆ. ಕೋರ್ಟು ಕಚೇರಿಗಳಲ್ಲಿ ತುಂಬ ಲಾಭ ಸಿಗುತ್ತೆ. ತಂದೆ ತಾಯಿಗಳ ಜೊತೆ ವಾಗ್ವಾದಕ್ಕೆ ಇಳಿಯಕ್ಕೆ ಹೋಗಬೇಡಿ. ತಂದೆ ತಾಯಿಗಳ ಜೊತೆ ಸೌಹಾರ್ದತೆಯಿಂದ ನಡ್ಕೊಳ್ಳಿ. ಕುಟುಂಬ ಸೌಖ್ಯವಾಗಿರುತ್ತೆ. ಆಗ ಇಲ್ಲವಾದಲ್ಲಿ ತಂದೆ ತಾಯಿಯ ಜೊತೆಯಲ್ಲಿಯೋ ಅಥವಾ ಹೆಂಡತಿ ಮಕ್ಕಳ ಜೊತೆಯಲ್ಲಿಯೋ ಸಣ್ಣ ಪುಟ್ಟ ಘರ್ಷಣೆಯನ್ನು ಮಾಡಿಕೊಳ್ಳುವಂಥದ್ದು, ಅವಾಚ್ಯ ಶಬ್ದಗಳನ್ನು ನುಡಿದು ಮನಸ್ಸಿಗೆ ಬೇಸರದ ವಾತಾವರಣ ನಿರ್ಮಾಣವಾಗುವಂಥ ದಿನಗಳು ಕನ್ಯಾ ರಾಶಿಯವರಿಗೆ ಆಗಬಹುದು. ಎಚ್ಚರಿಕೆಯನ್ನು ವಹಿಸಿ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು. ಇನ್ನು ತುಲಾರಾಶಿಯವರಿಗೆ ದೇಹದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಸಹ ಹಠಮಾರಿತನ ನಿಮಗೆ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಹಿಡಿದಿದ್ದನ್ನು ಸಾಧಿಸದೆ ಬಿಡದಲೇ ಇರುವಂಥದ್ದು. ಅಂದುಕೊಂಡಂತಂದ್ರೆ ಗ್ಯಾರಂಟಿಯಾಗಿ ನಾನು ಮಾಡ್ತೇನೆ, ಇದು ನನ್ನ ಕೈಲಿ ಆಗುತ್ತೆ ಅನ್ನುವಂತಹ ಒಂದು ಹಠಮಾರಿತನ ಇರುತ್ತಲ್ಲ, ಅದು ನಿಮ್ಮ ಕೆಲಸವನ್ನು ಒಂದು ದೊಡ್ಡ ಮಟ್ಟದ ಲಾಭಕ್ಕೆ ತಗೊಂಡೋಗಿ ಕೊಡುತ್ತೆ.
ಆದ್ದರಿಂದ ತುಂಬ ಚೆನ್ನಾಗಿರುವಂಥದ್ದು. ದೇಹದಲ್ಲಿ ಸ್ವಲ್ಪ ಆಯಾಸದ ವಾತಾವರಣ, ಸುಸ್ತು, ಸಂಕಟದ ವಾತಾವರಣ ಅನ್ನೋದನ್ನು ಬಿಟ್ಟರೆ ಇನ್ನು ವ್ಯವಹಾರಗಳು, ಕೋರ್ಟು ಕಚೇರಿಗಳು ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ. ಶುಭ ಕಾರ್ಯಗಳು ಮಾಡಲಿಕ್ಕೆ ಶುಭವಾಗಿರುತ್ತೆ. ಮನೆಯಲ್ಲಿ ಒಂದು ಶುಭ ಕಾರ್ಯಗಳಾಗಲಿಕ್ಕೆ ಒಳ್ಳೆ ಚಿಂತನೆ ಮಾಡುವಂಥಕ್ಕೂ ಸಹ ಈ ದಿನ ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟರೆ ಮಿಕ್ಕಿದ ಯಾವ ಸಮಸ್ಯೆಗಳು ಬರೋದಿಲ್ಲ. ಮತ್ತು ವೃಶ್ಚಿಕ ರಾಶಿಯವರಿಗೆ ಭೂಮಿ ವಿಚಾರದಲ್ಲಿ ಸಣ್ಣ ಪುಟ್ಟ ಕಲಹಗಳಾಗಬಹುದು. ಮತ್ತು ಮಾಡುವಂಥ ವ್ಯವಹಾರವೂ ಸಹ ಕೆಡಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅಂದರೆ ನಿಮಗೆ ಆಗುವಂತಹ ಕೆಲಸ ಕಾರ್ಯಗಳನ್ನು ಕೆಡಿಸುವಂಥ ವ್ಯಕ್ತಿಗಳು ಬರುತ್ತೆ. ನಿಮ್ಮ ಜೊತೆಯಲ್ಲಿ ಸೌಹಾರ್ದತೆ ನಡ್ಕೊಂಡು ಭಾಳ ಸ್ನೇಹಿತ ರೀತಿಯಲ್ಲಿ ಇರ್ತಾರೆ. ಅವರೇ ನಿಮ್ಮ ಕೆಲಸ ಕಾರ್ಯಗಳನ್ನು ಕೆಡಿಸುವಂಥ ವ್ಯಕ್ತಿಗಳಾಗಿರ್ತಾರೆ. ಅಂದರೆ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹವಾಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟದ ಅನುಕೂಲವೂ ಸಹ ಆಗಿರುತ್ತೆ. ತುಂಬ ಪ್ರಶಸ್ತವಾಗಿರುತ್ತೆ. ಎಲ್ಲಿ ನೆಗೆಟಿವ್ಸ್ ಇದೆ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು. ಮತ್ತು ಧನುಸ್ಸು ರಾಶಿಯವರಿಗೆ ಈ ದಿನ ಗುರುವಾರವೇ ಆಗೋದ್ರಿಂದ, ಧನುಸ್ಸು ರಾಶಿಗೆ ಅಧಿಪತಿಯು ಗುರುವೇ ಆಗೋದ್ರಿಂದ ವಿಶೇಷವಾಗಿ ಗುರುವಿನ ಆರಾಧನೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವುದನ್ನು ಇವರು ಅಭ್ಯಾಸವನ್ನು ಮಾಡಿಕೊಳ್ಬೇಕು. ನೀವು ಎಲ್ಲೇ ಇರಿ, ಹಾಗೇ ಇರಿ, ಯಾವುದೇ ಒತ್ತಡದಲ್ಲಿರಿ, ಆದರೆ ಈ ದಿನ ವಿಶೇಷವಾದಂತಹ ದಿನವಾಗಿರುತ್ತೆ. ಈ ದಿನ ನೀವು ಹೋಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಭಾಗವಹಿಸಿ, ಸಾಧ್ಯವಾದರಿಂದ ಸೇವೆ ಮಾಡಿ, ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಅರ್ಚನೆಯನ್ನಾದರೂ ಮಾಡಿಸ್ಕೊಂಬನ್ನಿ, ಪ್ರಶಸ್ತವಾಗಿರುತ್ತೆ. ಅದನ್ನು ಬಿಟ್ಟರೆ ನಿಮ್ಮ ವ್ಯವಹಾರಗಳೆಲ್ಲವೂ ಒಳ್ಳೆಯ ಮಟ್ಟದ ಲಾಭ ಸಿಗುವಂಥದ್ದು, ಕುಟುಂಬದಲ್ಲಿ ಒಳ್ಳೆಯ ಸೌಖ್ಯದ ವಾತಾವರಣ, ನಿಮ್ಮ ಅಂದುಕೊಂಡಂತಹ ಸಾಧನೆ ಮಾಡುವುದಕ್ಕೆ ಪ್ರಶಸ್ತವಾಗಿರುವಂತಹ ದಿನ ಧನುಸ್ಸು ರಾಶಿಯವರಿಗೆ ಆಗಿರುತ್ತೆ. ಅದೇ ರೀತಿಯಾಗಿ ಮಕರ ರಾಶಿಯವರೆಗೂ ಸಹ ಮದುವೆ ಮುಂಜಿಗಳಾಗೋದಕ್ಕೆ ಪ್ರಶಸ್ತವಾಗಿರುವಂಥ ದಿನವಾಗಿರುತ್ತೆ. ಸ್ವಲ್ಪ ಶುಕ್ರವೇ ಪಂಚಮದಲ್ಲಿ ಆಗಿರೋದ್ರಿಂದ ಋತವ್ಯಯವಾಗುವಂಥದ್ದು. ಋತವ್ಯಯ ಅಂತಂದರೆ ಸುಮ್ಮನೆ ಪ್ರಯೋಜನಕ್ಕೆ ಬಾರದೇ ಇರುವಂತಹ ಖರ್ಚು ವೆಚ್ಚಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಕುಟುಂಬದ ಸಮೇತರಾಗಿ ಖರ್ಚುಗಳನ್ನು ಮಾಡ್ತಿರ್ತಾರೆ. ಗಂಡ ಹೆಂಡತಿಯೋ ಮಕ್ಕಳೋ ಗಂಡನೋ ಯಾರೋ ಪ್ರಯೋಜನಕ್ಕೆ ಬರದಲೇ ಇರುವಂಥ ಖರ್ಚು ವೆಚ್ಚಗಳಾಗುವಂಥ ಸನ್ನಿವೇಶಗಳು ಬರಬಹುದು. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಅದನ್ನು ಬಿಟ್ಟರೆ 6ನೇ ಮನೆಯಲ್ಲಿ ಕುಜ ಬರ್ತಾನೆ. ವ್ಯಯಸ್ಥಾನದಲ್ಲಿ ಕುಜ ಬರೋದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ನೆಗಡಿ, ಕೆಮ್ಮು, ಜ್ವರದ ವಾತಾವರಣಗಳು ಸೃಷ್ಟಿಯಾಗಬಹುದು. ಎಚ್ಚರಿಕೆಯನ್ನು ವಹಿಸಿ ಇಂತಹ ಈ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ಹೇಳ್ಬೋದು. ಅದೇ ರೀತಿಯಾಗಿ ಕುಂಭರಾಶಿಯವರಿಗೆ ಚತುರ್ಥ ಸ್ಥಾನದಲ್ಲಿ ಶುಕ್ರ ಬರ್ತಾನೆ, ಪಂಚಮದಲ್ಲಿ ಕುಜ ಬರ್ತಾನೆ, 3ನೇ ಮನೆಯಲ್ಲಿ ಬುಧ ಮತ್ತು ರಾಹು ಬರ್ತಾನೆ, 2ನೇ ಮನೆಯಲ್ಲಿ ರವಿ ಮತ್ತು ಗುರು ಬರೋದ್ರಿಂದ ಇವ್ರಿಗೂ ಸಹ ಹಣಕಾಸಿನ ವ್ಯಯದ ವಾತಾವರಣ ಆಗಬಹುದು. ಹಣಕಾಸಿನ ದುಡ್ಡು ಕಾಸಿನ ವಿಚಾರ ಒಂದು ನಿರ್ದಿಷ್ಟವಾಗಿ ಆಲೋಚನೆ ಮಾಡಿ ವ್ಯವಹಾರವನ್ನು ಮಾಡಿದಾಗ ಏನೂ ಸಮಸ್ಯೆಗಳಾಗೋದಿಲ್ಲ. ಅದನ್ನು ಬಿಟ್ಟರೆ ಸ್ವಲ್ಪ ಹಣಕಾಸಿನ ಫೋಲ್ ಆಗುವಂಥದ್ದು, ಆ ಖರ್ಚನ್ನು ಮಾಡಿ ಈ ಖರ್ಚನ್ನು ಮಾಡಬಾರ್ದಾಯಿತು, ಇದಕ್ಕೆ ನಾನು ವ್ಯವಹಾರವನ್ನು ಮಾಡಬಾರ್ದಾಗಿತ್ತು ಅಂತ ಆಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತಲೂ ಮುಂಚಿತವಾಗಿಯೇ ನೀವು ಯಾವುದಾದ್ರೂ ಒಂದು ಹೂಡಿಕೆಯನ್ನು ಮಾಡಬೇಕು, ಒಂದು ಖರೀದಿ ಮಾಡಬೇಕು, ಒಂದು ವ್ಯವಹಾರ ಮಾಡಬೇಕು ಅಂತ ಅಂದಾಗ ಮುಂಚಿತವಾಗಿ ಆಲೋಚನೆ ಮಾಡಿ ಅದಕ್ಕೆ ಹೂಡಿಕೆಯನ್ನು ಮಾಡಿ. ಅದು ಬಿಟ್ಟರೆ ಮಾಡಿದ್ದಾದಮೇಲೆ ಆಲೋಚನೆ ಮಾಡುವಂಥ ಸ್ಥಿತಿಗೆ ಮಾಡ್ಕೊಳ್ಳೋದು ಬೇಡ. ಆ ರೀತಿ ವಾತಾವರಣಗಳು ನಿರ್ಮಾಣವಾಗಬಹುದು. ಮತ್ತು ಆರೋಗ್ಯದಲ್ಲೂ ಸಹ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಜನ್ಮಸ್ಥಾನದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಕುಜನಿಗೆ ಸಂಬಂಧಪಟ್ಟಂಥದ್ದು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನೂ ದೊಡ್ಡ ಮಟ್ಟದ ಅನುಕೂಲಗಳನ್ನು ನೀವು ಮಾಡ್ಕೊಳ್ತೀರಿ. ಅದನ್ನು ಬಿಟ್ಟರೆ ಕೊನೆಯ ರಾಶಿ ಮೀನರಾಶಿಯವರಿಗೆ ಈ ದಿನ ವಿಶೇಷವಾಗಿ ದೊಡ್ಡ ಮಟ್ಟದ ಕೋಪದ ವಾತಾವರಣ ಜಾಸ್ತಿ ಇರುತ್ತೆ. ನಿಮಗೆ ಸಣ್ಣ ಸಣ್ಣ ವಿಚಾರಗಳಿಗೂ ದೊಡ್ಡ ಮಟ್ಟದ ಕೋಪವನ್ನು ಮಾಡ್ಕೊಳ್ತೀರಿ. ಆ ಕೋಪಕ್ಕೆ ಬುದ್ಧಿ ಕೊಟ್ಟು ವ್ಯವಹಾರವನ್ನು ಕೆಡಿಸ್ಕೊಳ್ಳೋದಕ್ಕೆ ವಾತಾವರಣನ ನೀವೇ ನಿರ್ಮಾಣವನ್ನು ಮಾಡ್ಕೊಳ್ತೀರಿ. ಅದರ ಬಗ್ಗೆ ಯೋಚನೆ ಮಾಡಿ. ಯಾವುದೇ ಕೋಪಗಳು ಬಂದರೂ ಸಹ ತಾಳ್ಮೆಯಿಂದ ವರ್ತನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳ ಮಾಡ್ಕೊಳ್ಬೋದು, ಮನಸ್ತಾಪಗಳು ಮಾಡ್ಕೊಳ್ಬೋದು. ಗಂಡ ಹೆಂಡತಿಯಲ್ಲಿ ಸಣ್ಣ ಪುಟ್ಟ ಜಗಳವು, ಮನಸ್ತಾಪಗಳು, ತಂದೆ ತಾಯಿ ಜೊತೆ ಸಣ್ಣ ಮನಸ್ತಾಪಗಳು, ಮಕ್ಕಳ ಜೊತೆ ಮನಸ್ತಾಪಗಳು ಬರುವಂಥ ಸನ್ನಿವೇಶಗಳು ಬರುತ್ತೆ. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡುವಂಥದ್ದು. ಕೋಪದ ವಾತಾವರಣ ಇದೆ ಎಂದಾಗ ನಾವು ಮೌನವಾಗಿ ಮೌನಕ್ಕೆ ನಾವು ಜಾರಬೇಕು. ಮೌನವಾಗಿದ್ದಾಗ ಆಗುವಂಥ ಅನಿಷ್ಟಗಳನ್ನು ನಿಲ್ಲಿಸ್ಬೋದು. ಅದರಿಂದ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿ. ಅದ್ರ ಬಿಟ್ಟರೆ ಧನ ಆಗಮನವಾದಕ್ಕೆ ಚೆನ್ನಾಗಿರುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಏನು ಸಮಸ್ಯೆಗಳು ಬರೋದಿಲ್ಲ. ದುಡುಗೆ ನಿರ್ಧಾರದಿಂದ ಕುಟುಂಬದಲ್ಲಿ ಕಲಹಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಈ ದಿನದ ಗುರುವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಮಾಡ್ತಿದ್ದೇನೆ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು.